ಇಲ್ಲ ಕಣಮ್ಮ ಜಯಮ್ಮ, ಎತ್ತ ಹೋಗ್ಯವ್ನ ಕಿಟ್ಟ. ಹ್ಞೂ, ನಾನು ಒಯ್ದಾನೆ ಅನ್ಕಂಡು ಎತ್ತ ಹೋಗ್ಯವ್ನಿ. ಇಲ್ವೇನು ಅವ್ರ ಇಲ್ವೇ ಅಲ್ಲೋಡ್ಯಾರು ಕರೀಲಿಲ್ಲಿ, ಅವ್ರಿಗೆ ಹೇಳ್ತೀನಿ ನಾನೇನಿಲ್ಲ. ನಾನೇನು ಹೆದರಿಕೆ ಮಲ್ಲ ಅವ್ರಿಗೆ ಹೇಳ್ತೀನಿ, ಕಿಟ್ಟಡಗೆ ಹೇಳಿ ಅವ್ರನ್ನ ಬಯಸೋಂಥದ್ದೇನಿಲ್ಲ, ನಾನೇ ಡೈರೆಕ್ಟಾಗಿ ಹೇಳ್ತೀನಿ. ಇವತ್ತು ಕಮಲಮ್ಮ ಇರತ್ತಿ ಮನೆ ಉಳ್ದೈತೆ, ಕಮಲಮ್ಮಂಗೆ ಏನಾರ ನೀವು ಇಲ್ಲದೆಲ್ಲ ಮಾತಾಡಿನಿ ಸರಿ ಹೋಗಲ್ಲ ನೋಡು. ಸುಮ್ಮನೆ ನಿಮ್ಮ ಅಮ್ಮಂತ ಬೀಗ ಇಸ್ಕೊಂಡು ಕಮಲಮ್ಮನ ಕೈ ಕೊಟ್ರೇನೆ ಸರಿ ಅಂತ ಹೇಳ್ತೀನಿ. ಹ್ಞೂ ಜಯಮ್ಮ, ನೀನೇ ಸರಿ ಕಣೆ, ಹೆಂಗೆ ಬೈದ್ಬಿಡ್ತೀಯ. ಒಂದೀಟು ಹೇಳಿಕೆ ಬಲ್ಲ, ನೀನು ಚಂದಕ್ಕೆ ಬೈದ್ಬಿಡ್ತೀಯ ಬಿಡು. ನೀನು ಬೈದ್ರೆ ಅವ್ರು ಸುಮ್ಮನೆ ಆಗ್ಬಿಡ್ತಾರಲ್ಲ ಒಡ್ಯಾರು. ನೀನೇ ಸರಿ ಬಿಡು, ಹೆಂಗೆ ಬೈತಿ ಯಾರನ್ನಾಗಲಿ. ನಿನಗೆ ಹೆದ್ರಿಕೆ ಅಂತಾರೆ ಅವರು. ಮತ್ತೆ ನಾನೇ ಅಲ್ಲೊಡೆ ಬೈದ್ರಲ್ಲ. ಸರಿಯಾಗಿ ಬೈದ್ಬಿಡ್ತೀನಿ. ತಡಿ ಕರೀಲಿ ಹೇಳ್ತೀನಿ, ಅಲ್ಲೊಡ್ಯಾರು ಎಲ್ಲೇ ಇದ್ದಾರೆ. ಕಮಲಮ್ಮನ ಏನಂತ ತಿಳ್ಕೊಬಿಟ್ಟವ್ರಿ. ನಾನು ಅದಕ್ಕೆ ಕಣಕ್ಕ, ನೀನಾದ್ರೂ ಸರಿಯಾಗಿ ಹೇಳ್ತೀಯ, ನೀನಾದ್ರೂ ಚೆಂದಕ್ಕೆ ಬೈತೀಯ ಅಂತೇಳಿ ಅದಕ್ಕೆ ನಾನು ನಿನ್ನೆ ಕರ್ಕೊಂಬಂದಿದ್ದು. ನೀನೇನಿಲ್ಲ, ಯಾರ ಮುಲಾಜ್ ಕೇಳಲ್ಲ, ಸರಿ ಬೈದು ಬಿಡ್ತೀಯ. ಯಾರಿಗೂ ಹೆದರಿಕೆ ಮಲ್ಲ ನೀನು. ಮತ್ತೆ ನಾನು ಯಾರಿಗೂ ಹೆದರಿಕೆ ಮಲ್ಲ, ಯಾರಿಗೆ ಹೆದರಿಕೆ ಬೇಕೆ ಕಮಲಮ್ಮ? ನಾವೇನೇನು ಯಾವ್ದಾರು ತಿಂತೀವಿ, ನಾನು ಯಾರಿಗೂ ಹೆದರಿಕೆ ಮಲ್ಲ ಬಿಡು, ನಾನು ಸರಿಯಾಗಿ ಮಾತಾಡ್ತೀನಿ. ಎತ್ಲ ಇರುತ್ತೆ ಅತ್ಲ ಮಾತಾಡ್ತೀನಿ ನಾನು, ಯಾವಾಗಲೂ ನ್ಯಾಯದ ಪರವಾಗಿ ಮಾತಾಡ್ತೀನಿ. ಅಲಸ್ಮಿನಂಗೆ ನಾನು ಅನ್ಯಾಯದ ಪರವಾಗಿ ಮಾತಾಡಲ್ಲ, ನಾನು ಯಾವಾಗಲೂ ನ್ಯಾಯದ ಪರವಾಗಿ ಮಾತಾಡಲ್ಲ ನಾನು. ಮತ್ತೆ ಹೇಳು. ನೀನಾದರೆ ಚಂದಕ್ಕೆ ಬೈದ್ಬಿಡ್ತೀಯ ಬಿಡು, ಸರಿಯಾಗಿ ಹೇಳು. ಸರಿಯಾಗಿ ಬುದ್ಧಿವಾದ ಹೇಳ್ತೀಯಳು. ನೀನಾದರೆ ಚಂದ ಕೇಳ್ತೀನಿ, ನೀನಿಗೆ ಗೊತ್ತೈತಿ ಕಣಮ್ಮ ಹೆಂಗೆ ಮಾತಾಡಬೇಕು, ಯಾತಾಗ ಹೆಂಗೆ ಮಾತಾಡ್ಬೇಕು ಅಂತ ನೀನಿಗೆ ಗೊತ್ತೈತಿ. ಅದಕ್ಕೆ ನಮ್ಮ ಅಮ್ಮಣಿ ಯಮ್ಮ ಬಾ ಜಯಕೈನ್ ತಕೋಗೋಣ, ಜಯಕೈನ್ ಕರ್ಕೊಂಬರೋಣ ಅಂತ ಅಂದಿದ್ದು. ಅದಕ್ಕೇನೆ ಕರ್ಕೊಂಬಂದಿದ್ದು. ಏನೇ ಕೆಂಪೆ ಬೇರೆ ತಿಕ್ಕ ತಿಳಿಯಲ್ ಮಕ್ಕ ತಿಳಿಯಲ್ ಸುಮ್ಮನೆ ಮಾತಾಡ್ತಾಳೆ. ಇವಳು ಏನಂದ್ಲಕ್ಕ? ಅಲ್ಲ ಯಾಕ ಇವಳು ಏನು ನಿಮ್ಮ ಅಪ್ಪನ ಮನೆಯಿಂದ ತಂದಿಕ್ಕಿದ್ದೇನೆ ನನ್ನ ಗಂಡಿಗೆ ಅಂತಾಳೆ. ಏನು ಇಷ್ಟು ಜ್ವರ ಕರಿತಾ ಇದೀಯಾ? ನೆಟ್ಟಿಗೆ ಮಾತಾಡ್ಸು. ಏನು ಹಂಗೆ ಒಯ್ಯೊಳಗೆ ಮಾತಾಡಿಸ್ತಿ, ಏನು ಒಯ್ತಿ? ಒಯ್ತಿನಲ್ಲಿ ನೋಡ್ತಿರು. ಹೇಳೋ ತಗ್ದಿದ್ದಾಡು ಬಾರಿಸ್ಬಿಡ್ತೀನಿ ಕಾಪಾಡೋತಿ. ಯಾಕೆ ಕಮಲಮ್ಮನ ಯಾಕ ನಿಮ್ಮ ಅಪ್ಪನ ಮನೆಯಿಂದ ಏನು ತಂದು ಮಾಡಿಕ್ಕಿದ್ದೆ ನನ್ನ ಗಂಡಿಗೆ ಏನು ಬಂತಿ? ಕಮಲಮ್ಮ ಇರತ್ತೆ ನಿನ್ನ ಗಂಡು ಉಂಡು ಭೀಮ್ ಹಾಕ್ಯವನಿ. ಕಮಲ ಇಲ್ದಿದ್ರೆ ನಿನ್ನ ಗಂಡ ಉಂಬಕ್ಕೆ ಮಾಡಿ ಕರಿರ್ಲಿಲ್ಲ ನಿನ್ನ ಗಂಡಿಗೆ. ನೀನು ಏನೋ ತಿಳ್ಕೊಂಡಿದ್ಯಾ? ಕಮಲಮ್ಮ ಇರತ್ತಿ ಮನೆ ನೆನ್ನೆ ಮೊನ್ನೆ ಬಂದು ಏನು ಗಂಟಲಿ ಮಾಡ್ತೀರೇನೆ ಇಲ್ಲಿ? ಇನ್ನು ಗಂಟಲಿ ಮಾಡ್ತೀರಾ ನೀವು? ಕಿಟ್ಟಣ ಈಗ ನಾನು ಎಲ್ಲಾದ್ರಾಗೂ ಸಪೋರ್ಟ್ ಮಾಡಿರೋದು. ಕಮಲಮ್ಮಗೆ ಬಂದು ನಾನು ಮಾಡಿಕ್ಕಮ್ಮ ಆ ಹುಡುಗರು ಎತ್ತೋಗ್ತಾವೆ ಅಂತ ಕಮಲಮ್ಗೆ ಹೇಳ್ಕೊಂಡು, ಕಿಟ್ಟಣ್ಣಿಗೆ ಎಲ್ಲಾದ್ರಾಗೂ ನಾನು ಒಳ್ಳೇದು ಮಾಡ್ಕೊಂಡು ಈ ಮನೆ ಒಳ್ಳೇದು ಮಾಡಿದ್ದು ನಾನು. ಅದು ಕಮಲಮ್ಮನ ಇರೋದಕ್ಕೂ ಈ ಮನೆ ಇದಾಗಿರೋದು, ಉದ್ಧಾರ ಆಗಿರೋದು. ಇಲ್ಲ ಅಂತಂದಿದ್ರೆ ಮುದ್ದೆ ಮುಸ್ರೆ ಮಾಡಿಕ್ಕರಿರಲಿಲ್ಲ, ಮನೆ ಹೇಳತಿ ಬೇಡಲ್ಲಾಗೋದು. ಎಲ್ಲ ಬಿದ್ದೋಗೋದು, ಕಸ ಮುಸ್ರೆ ಮಾಡೋದಿರಲಿಲ್ಲ. ಹೆಣ್ಮಕ್ಳಿಲ್ಲದ ಮನೆ ಹೆಂಗಿರುತ್ತೆ ಅಂತ ನಿನಗೇನು ಗೊತ್ತು? ಓಹೋ ಮಾತಾಡ್ತೀರ ಲೌಡೇರ. ತಿಳಿದಿಲ್ಲದ ಮೇಲೆ ಮಾತಾಡಕ್ಕೆ ಹೋಗ್ಬಾರ್ದು. ತಿಳಿದಿಲ್ದಾರು ಸುಮ್ಮನಿರ್ಬೇಕು. ಇವಳು ಯಾಕ ಇಲ್ಲಿ ಜೋರು ಮಾಡಕ್ಕೆ ಬಂದವಳು? ಇವಳ್ದೇನು ನಡೀತೈತೆ ಅಂತ ಇಲ್ಲಿ ಜೋರು ಮಾಡಕ್ಕೆ ಬಂದವಳ? ಏನೋ ಕೆಂಪಿ ಮೇಲೆ ಜೋರು ಮಾಡ್ತಾ ಇದ್ದಾಳೆ, ಕೇಳೋಣದೆಲ್ಲ ಏನು? ಯಾವಳ್ದೇನು ನಡೆಯಲ್ಲ. ನೀವು ಇಂಥವೆಲ್ಲ ಬಿಟ್ಬಿಡ್ಬೇಕು. ಕಮಲಮ್ಮನ ಬೀಗ ಇಸ್ಕೊಂಡು ಯಾಕೆ ಕೊಟ್ರಿ ನಿಮ್ಮ ಅಮ್ಮನ ಕೈ? ಬಾರೇ ರಚ್ಚೆಂಬಳೆ ಬಾರಿ ಇಲ್ಲಿ. ಅಲ್ಲ, ಕಮಲಮ್ಮನ ಬೀಗ ಇಸ್ಕೊಂಡು ಕಮಲಮ್ಮನ ತಾಯಿದ್ದ ಟೆಜರಿ ಬೀಗನ ಯಾಕೆ ನಿಮ್ಮ ಅಮ್ಮನ ಕೈ ಕೊಟ್ರಿ? ಗೊತ್ತಾಗಲ್ವಿ ನಿಮಗೆ? ಕಮಲಮ್ಮ ಇರತ್ತಿ ಮನೆ ಐತೆ. ಇವೆಲ್ಲ ಬಿಟ್ಬಿಡ್ಬೇಕು. ನಾನು ಕಿಟ್ಟಣ ಹೇಳ್ಬಿಟ್ರೆ ಅಷ್ಟೇ ನೋಡು. ನಾನು ಕಿಟ್ಟಣ ಹೇಳ್ತೀನಿ, ಕಿಟ್ಟಣ ಹಿಂಗೆ ಕರೆಸ್ತೀನಿ. ಹೇಳ್ಬಿಟ್ರೆ ಏನಿಲ್ಲ. ನಾನು ಬೇಕಾದ್ರೆ ಮನೆಯಿಂದ ಹಸಿ ಕಳಿಸ್ತೀನಿ ನಿಮ್ಮನ್ನ. ನೀವೇನೋ ತಿಳ್ಕೊಂಡಿದ್ದೀರಾ? ಸಮಾಧಾನ ಕಣಮ್ಮ, ಸಮಾಧಾನ. ತೀರಾ ಹೋಗ್ಬೇಡ ಅಷ್ಟು ಮ್ಯಾಕೆ, ತೀರಾ ಮ್ಯಾಕೆ ಹೋಗ್ಬೇಡ. ಸಮಾಧಾನ ಮಾತಾಡು. ಏನು ಹಂಗೆ ಮಾತಾಡ್ತಾ ಇದೆಯಲ್ಲ? ಯಾಕೆ ಹಂಗೆ ಮಾತಾಡ್ತಾ ಇದೆಯಾ? ನೋಡಕ್ಕ ರಚಕಯ್ಯ, ನೋಡು ಹೆಂಗೆ ಮಾತಾಡ್ತೈತಿ ಅಮ್ಮ. ನಮ್ಮ ಬರ ಇಲ್ಲಿ ಕೆಂಪಿ ಏನಂಗೆ ಈ ಮನೆ ಯಜಮಾನಿ ಅಮ್ಮಂಗೆ. ಏನು ಈ ಮನೆಗೂ ಈ ಅಮ್ಮಗೂ ಏನು ಸಂಬಂಧ? ಇಲ್ಲಿ ಯಾಕೆ ಮಾತಾಡೋಕೆ ಬಂದಿದ್ಯಾ ನೀನು? ಅಂದೆ ಮತ್ತೆ ಏನು ಅವ್ರ ಅಪ್ಪನ ಮನೆಯಿಂದ ತಂದು ಮಾಡಿಕ್ಕಿದ್ಲ ನನ್ನ ಗಂಡಿಗೆ. ಒಂದು ದಿವಸಕ್ಕೆ 4-5 ಸತಿ ಉಂಬಾನು 4-5 ಸತಿ ಉಂಬಾನು 5 ಪಟ್ಟು ಉಂಬಾನು ಅಂಬಾಳಲ್ಲ. ಅದಕ್ಕೇನು ಅವ್ರ ನಿಮ್ಮ ಅಪ್ಪನ ಮನೆಯಿಂದ ತಂದು ಮಾಡಿಕ್ಕಿಲ್ಕಣೆ ನನ್ನ ಗಂಡಿಗೆ ಅಂತ ನಾನು ಅಂದೆ. ಇಲ್ಲೋಡು, ನೀವು ಹಿಂಗೆಲ್ಲ ಮಾಡಬಾರ್ದು. ಬೀಗೆಲ್ಲ ಇಸ್ಕೊಂಬಂದು ಕಮಲಮ್ಮ ಬಿದ್ರು ಎತ್ತದಂಗೆ ಮಾಡೋದು ಏನ್ರಿ ನಿಮ್ದಿದು ಕೆಲಸ? ಇಂಥವೇನಕ್ಕೆ ಮಾಡ್ತೀರಿ ನೀವು ಅಂತ? ಅಲ್ಲ, ನೀನು ಯಾಕೆ ಹೇಳಕ್ಕೆ ಬಂದಿದ್ಯಾ? ಈ ಮನೆಗೂ ನಿನಗೂ ಏನು ಸಂಬಂಧ? ಏನು ಸಂಬಂಧ ಅಂತೇಳಿ ಇಲ್ಲಿ ಯಾಕೆ ಬಂದಿದ್ಯಾ? ನೀನು ಬೇರೆ ಮನೆ ವಿಷಯಕ್ಕೆ ಏನಕ್ಕೆ ತಲೆ ಹಾಕಕ್ಕೆ ಬಂದಿದ್ಯಾ? ಸುಮ್ಮನೆ ಮುಚ್ಕೊಂಡು ಹೋಗಿ, ನಿಂದೇನೂ ನಡೆಯೋದಿಲ್ಲ ಇಲ್ಲಿ. ನಾನು ನಿನ್ನ ಮಾತು ಯಾಕೆ ಕೇಳೋಣ? ನೀಗೇನು ಹೆದರಿಕೆ ಮಾರಲ್ಲ ನಾವು. ಈ ಹೊಟ್ಟೆ ಇವನು ಕರ್ಕೊಂಬಂದ ತಕ್ಷಣ ಹೆದರ್ಕೊಬಿಡ್ತಾರೆ ಅಂತ ಅಂದ್ಕೊಂಡಿದ್ಯಾ? ನಿಂತ ಕಚಡ ಬುದ್ಧಿ ಇಕ್ಕೊಂಡು ಕಚಡ ಬುದ್ಧಿ ಇರೋರ್ನ ಯಾಕೆ ಕರ್ಕೊಂಬಂದಿದ್ಯಾ? ನಿನ್ಗಿರೋದು ಅದೇ ಬುದ್ಧಿನೇ, ಇವಳಿಗಿರೋದು ಅದೇ ಬುದ್ಧಿ. ನೀನು ತಿಕ್ತಿಕ್ಳು ನಂಗೆ ಆಡಬೇಡ್ರಿ. ತಿಳಿಯಲ್ಲ ಬಡ್ಕಮ್ಮಲ್ಲ. ಕೆಂಪಿ ನಿನ್ಗೇನು ತಿಳಿತೈತೆ? ಸುಮ್ಮನೆ ಮಾತಾಡಬೇಡ. ನಿನಗೆ ಕಟ್ರ, ನೀನು ಕಟ್ರ. ಸ್ವಾಡ ಇದ್ದಂಗೆ. ತಿಳಿಯಲ್ಲ ಬಡ್ಕಮ್ಮಲ್ಲ. ಸರಿ ಹೆಂಗೆ ಮಾತಾಡು. ಫಸ್ಟ್ ಹೋಗಿ ನಿನ್ನ ಮಗಳಿಗೆ ಬುದ್ಧಿ ಕಲಿಸು. ಅದು ತಿಕ್ತಿಕ್ಳು ನಂಗೆ ಫೋನ್ ಇಕ್ಕೊಂಡು ಕಿವಿಗೆಲ್ಲನ ಊರು ತುಂಬನ ಯಾರೋ ಮಾತಾಡಲಿಲ್ಲ ಅಂದ್ರೂ ಊರಾಗೆಲ್ಲನ ಊರು ತುಂಬ ಮಾತಾಡ್ಕೊಂಡು ಓಡಾಡುತ್ತಲ್ಲ ನಿನ್ನ ಮಗಳು ಕಣೆ ತಿಕ್ಲಿ.
ನಿನ್ನ ಮಗಳು ಕಣಿ, ನಿನ್ನ ಮಗಳು ತಿಳಿಯಲ್ಲ ನಿನ್ನ ಮಗಳಿಗೆ. ಫಸ್ಟ್ ನಿನ್ನ ಮಗಳಿಗೆ ತಿಳಿತೈತೆ ನೋಡ್ಕೋವಾಗ ನಿನ್ನ ನೆಟ್ಕೈತೆ, ನೋಡ್ಕೋವಾಗ ನಿನ್ನ ನೆಟ್ಕೈತೆ ನೋಡ್ಕೊಂಡು ನಿನ್ನ ಮನೆಯಾಗ ನಿನ್ನ ಮಕ್ಕಳು ನಿನ್ನ ಸಾಸರೆ ಬೆಲೆ ಕೊಡ್ತಾರೆ ನೋಡ್ಕೊಂಡು ಇಲ್ಲಿ ಮಾತಾಡಕ್ಕೆ ಬಾ. ನಮ್ಗೇನು ಹೇಳಕ್ಕೆ ಬರಬೇಡ ನೀನು. ಮುತ್ರೆ ಬಾಯಿ ಮುತ್ರೆ, ನನ್ನ ಮಗಳು ಇವತ್ತು ನನಗಿನ ಬುದ್ಧಿವಂತೆ. ಮುಚ್ಚ ಬಾಯಿ ಅಂತೆಲ್ಲ ನೀನು ಯಾಕೆ ನಮ್ಮನ್ನು ಮುಚ್ಚ ಬಾಯಿ ಅಂತ ಹೇಳೋದು? ನೀನು ಮುಚ್ಕೊಂಡು ಹೋಗ್ಬೇಕು. ನೀನು ಹೇಳಕ್ಕೆ ಬಂದಿರೋಳು, ನಿನ್ಗೆ ಹೇಳೋಂಥದ್ದು ಹಕ್ಕಿಲ್ಲ ಇಲ್ಲಿ. ನೀನು ಯಾಕೆ ಹೇಳಕ್ಕೆ ಬಂದಿದ್ಯಾ ಇಲ್ಲಿ? ಇವ್ರೇನು ಎಲ್ಲಾರನ್ನೂ ಇಟ್ಕೊಂಡು ಹೋಯ್ತಾಳೆ ಇವಳು. ಬೋಲು ರಾಕ್ಷಸಿ ಅಂತ ಹೇಳ್ಕೊಳಮ್ಮರ ಅಮ್ಮಗಿನ್ನ ಆತಾತ ಇವಳು. ಬೋಲು ಒಳ್ಳೆಳಲ್ಲ. ಸುಮ್ಮನಿದ್ರೆ ಸರಿ, ಕಿಟ್ಟಡಾಯಿ ಬರಲಿ, ಏರಿಕ್ಕಿಸ್ತೀನಿ ನಿಮ್ಮಿಬ್ರನ್ನು. ಏನಿಲ್ಲ ನೋಡು, ಯಾಕೆ ಒಯ್ತೀರಾ? ನಿನ್ಗೆ ಯಾಕೆ ಬೇಕು ನಮ್ಮ ಮನೆ ಸುದ್ದಿ? ನಮ್ಮ ಮನೆಯಾಕೆ ಏನ ಕಾಲಿಕ್ಕೇನಿಲ್ಲ. ನನಗೆ ತಿಳಿಯಲ್ಲ ಅಂತ ಹೇಳ್ತೀಯ. ನಿನ್ನ ಮಗಳಿಗೆ ತಿಳಿಯಲ್ಲ, ನಿನ್ನ ಮಗಳಿಗೆ ತಿಕ್ಲಿ ಆಗ್ಯವಳೆ. ನಂದು 2 ದಿನ ತಿಕ್ಲತ್ತಳಿ, ಮದುವೆ ಹುಚ್ಚಾಗಿ ತಿಕ್ಲತ್ತತ್ತೆ. ಮದುವೆ ಮಾಡೋಕೆ ಫಸ್ಟ್ ನಿನ್ನ ಮಗಳದ. ಇಲ್ಲೇನು ನಮ್ಗೇನು ಹೇಳಕ್ಕೆ ಬಂದಿದ್ಯಾ? ನೋಡಮ್ಮ ಇವರಿಬ್ರು ಹೆಂಗೆ ಮಾಡ್ತಾರೆ. ಬಿಡ್ರೆ ಇವ್ರು ಇಂತರಾಗಿರಿ ಅಮ್ಮ. ನೋಡಮ್ಮ ಅಮ್ಮನೇನು ಹೇಳಕ್ಕೆ ಬಂದಾರ ಇಟ್ಕೊಂಡು ಹೋಗ್ಯದ. ಇಕ್ತಾ ಇದ್ದಾರೆ ಇಕ್ಲಿ. ಇನ್ನೊಂದೆರಡು ಹೆಚ್ಚಾಗ್ತೀಳೆ ರಚ್ಚು, ಇನ್ನೊಂದೆರಡು ತೀಡು ಹೇಳ್ತೀನಿ. ಅಲ್ಲ ಕಂಡರ ಮನೆ ವಿಷಯ ಇವಳಿಗೆ ಏನಕ್ಕೆ ಬೇಕು ಅಂತ ಹೇಳಿ ಈ ಅಮ್ಮಂದೇನೆ ಊದು ಬಾದಾಳಾಗೈತಿ. ಈ ಅಮ್ಮನ ಇವಳು ನೋಡ್ಕೊಂಬದ್ಬಿಟ್ಟು ಬೇರೆ ಮನೆ ವಿಷಯಕ್ಕೆ ಏನಕ್ಕೆ ತಲೆ ಹಾಕಕ್ಕೆ ಬರ್ಬೇಕು? ಅವ್ರು ಹೆಂಗನ ಮಾಡ್ಕೊಂಬ್ಲೇಳು, ಅವ್ರ ಅತ್ತೆ ಸೊಸೆ ಅವ್ರು ಹೆಂಗನ ಮಾಡ್ಕೊಂಬ್ಲೇಳು. ಈ ಅಮ್ಮನಿಗೆ ಏನು ಬೇಕು? ಅಮ್ಮನ ಸೊಸೆ ಎಲ್ವಿದು? ಅವಳೇನೆ. ಶ್ರೀದೇವಿ, ನಿಮ್ಮ ಅತ್ತೆನ ನಾನೇ ಕರ್ಕೊಂಬಂದಿದ್ದು ಹೇಳು ಅಂತ ಹೇಳಿ. ಅಲ್ಲ ಆಯ ಮುಂದು ಸರಿ ಇದ್ರೆ ಇನ್ನೊಬ್ರಿಗೆ ಹೇಳ್ಬೋದಾಗಿತ್ತು. ಆಯ ಮುಂದೆ ನೆಟ್ಟಗಿಲ್ಲ. ಆಯ ಮುಂದೆ ಆಳದ ತಗ್ಗಿಕೊಂಡು ಇವ್ರಿಗೆ ಯಾಕೆ ಹೇಳಕ್ಕೆ ಬರಬೇಕು? ಅಷ್ಟಕ್ಕೂ ಈ ಅಮ್ಮ ಯಾರು ಇವ್ರಿಗೆಲ್ಲ ಹೇಳಕ್ಕೆ? ನೀನು ಯಾವಾಗ ನಮ್ಮ ಅತ್ತೆನ ಕರ್ಕೊಂಬಂದಿದ್ಯಲ್ಲ, ನಮ್ಮ ಅತ್ತೆಗೂ ಈ ಮನೆಗೂ ಏನು ಸಂಬಂಧ? ನಮ್ಮ ಅತ್ತೆನ ಯಾಕೆ ಕರೆಯಕ್ಕೆ ಬಂದಿದ್ಯಾ? ನಮ್ಮ ಅತ್ತೆನ ಯಾಕೆ ಕರ್ಕೊಂಡು ಬಂದಿದ್ಯಾ ನೀನು? ನಮ್ಮ ಅಯ್ಯಪ್ಪ ಬೈತೈತೆ ಅಲ್ಲಿ. ಅದಕ್ಕೆ ಬಾಯಿಲಿ ಅವರು ಬೈತಾರೆ ಸರಿಯಾಗಿ. ಇಲ್ಲಿ ಬಂದಿಲ್ಲಿ ದೊಡ್ಡದ ನ್ಯಾಯ ಹೇಳೋದಕ್ಕೆ ಬಂದಿದೀಯಾ? ಫಸ್ಟ್ ನೀನು ನೋಡ್ಕೋಬೇಕು. ಸುಮ್ಮನೆ ಹೋಗು, ನನಗೆ ಗೊತ್ತೈತೆ. ನನಗೆ ಗೊತ್ತಿರೋಕ್ಕೆ ಇಲ್ಲಿ ಹೇಳಕ್ಕೆ ಬಂದಿರೋದು. ಏನು ಗೊತ್ತೈತೆ ನಿನಗೆ? ನಮ್ಗೆ ಹೇಳೋ ಅಂಥದ್ದೇನು? ನೀನು ಮುಚ್ಕೊಂಡಿರ್ರಿ ಅಂತ ಹೇಳ್ತೀಯಲ್ಲ, ನೀನು ಮುಚ್ಕೋ ಫಸ್ಟು. ನಿನ್ನ ಮಾತೆ ನೀವು ಯಾರೇನು ಕೇಳಲ್ಲ. ಮೊದಲು ನನಗೆ ನಂದೇ ನಡೀತೈತೆ ಅಂತ ತಿಳ್ಕೊಂಡಿದ್ರೆ ನಿಂದೇನೇನು ನಡೆಯೋದಿಲ್ಲ. ನೀನು ಕೇಳ್ತಾರಷ್ಟೇ ನಿನ್ನ. ನಮ್ಮಂತಾರೇನು ನಾವೇನೇನು ಕೇಳಲ್ಲ ನಿನ್ನವ. ಇಕ್ರೆ ಹೇಳ್ತೀನಿ, ಕಂಡರ ಮನೆ ವಿಷಯಕ್ಕೆ ಬಂದರೆ ಏನಾಗುತ್ತೆ ಅಂತ ಆಮೇಲೆ ಗೊತ್ತಾಗಬೇಕು. ಇಕ್ರೆ ಹೇಳ್ತೀನಿ, ಸರಿಯಾಗಿ ಇಕ್ರೆ ಹೇಳ್ತೀನಿ. ನನಗೆ ಕಾಲೇ ಸಾಕಾಗ್ಬಿಟ್ಟೈತೆ. ತಾಯಿ ಮಗಳು ಇಬ್ಬರು ತಾಗೆ ಅವಳು ಮದುವೆ ಮಾಡಮಲ್ಲ ಬಡ್ಕಮಲ್ಲ, ನಮ್ಗೆ ಹಂಗೆ ಸಾಕಾಗುತ್ತೆ. ಅಯ್ಯಪ್ಪ, 2 ಮೆಂಟ್ಲಾಡ್ದಂಗೆ ಆಡ್ತಾರೆ. ಇವರೇ ಸರಿ ಇಲ್ಲ, ಇವರೇ ತಲೆ ಕೆಟ್ಟಾಡ್ದಂಗೆ ಆಡ್ತಾರೆ. ಇವ್ರಿಗೆ ಹೇಳಕ್ಕೆ ಬಂದವ್ರಿ. ನನಗೆ ಬುದ್ಧಿ ಇಲ್ಲ, ಮೆಂಟ್ಲಾಡ್ದಂಗೆ ಆಡ್ತೀಯಾ ಅಂತ ಹೇಳುತ್ತೆ. ಫಸ್ಟು ಅವ್ರ ಮಗಳಿಗೆ ಹೇಳಿ ಅವ್ರ ಮಗಳಿಗೆ ನಾವೇ ಇಕ್ಕೆ ಮದ್ಬಿಟ್ಟು ನನಗೆ ಹೇಳೋಕೆ ಬಂದೈತೆ. ನನಗೆ ಹೆಂಗೆ ಹೇಳ್ಬೇಕಂತ ನನಗೆ ಗೊತ್ತೈತೆ. ಬಿಡ್ರೇ, ಹೇಳಕ್ಕೆ ಬಂದಾರ ಹಿಂಗೆ ಇಟ್ಕೊಂಡು ಹೋಯ್ತಿರಲ್ಲೇ. ನನಗೇನೊಂದು ಸಣ್ಣ ಒಂದಿಟ್ಟು ನೆಟ್ಕಿದ್ದಿದ್ರೆ ಸರಿಯಾಗಿ ಏನಿಲ್ಲ ಇವಾಗ. ಬಿಡೆ ರಚಿ, ಕೆಂಪಿ ಬಿಡೆ, ಬೇಡ. ನೋಡಮ್ಮ, ಹಿಂಗೆ ಹೇಳಕ್ಕೆ ಬಂದಾರ ನೀನು ಹಿಂಗೆ ಇಟ್ಕೊಂಡು ಹೋದ್ರೆ ಇವರಿಬ್ಬರು ರಾಕ್ಷಸಿ ಅಂತಾರಾಗ್ಯವ್ರೆಲ್ಲನೋ. ಹೋಗತ್ತಾ? ಅಯ್ಯೋ ದೇವ್ರಿ, ಇವಕ್ಕೇನು ಬಂದೈತಿ ಇವಕ್ಕೆ? ಅಮ್ಮಯ್ಯ ಬಿಡ್ರೆ ತಾಯಾರ. ಅಯ್ಯೋ ಹೇಳಕ್ಕೆ ಬಂದಾರ ಹಿಂಗೆ ಒಯ್ದ್ರೆ ಹಂಗೆ ತಾಯಾರ ನೀವು. ಸುಮ್ಮನೆ ಬಡಿಬೇಕು, ಬಡಿದ್ರೇನೆ ಬುದ್ಧಿ ಬರೋದು ಅಲ್ಲ. ಅಷ್ಟಕ್ಕೆ ಮನ್ಗು ಈ ಎಮ್ಮು ಏನು ಸಂಬಂಧ? ಏನು ಈ ಎಮ್ಮನ್ನು ನಡೀತೈತೆ ಅಂತ ಹೇಳಕ್ಕೆ ಬಂದೈತೆ ದೊಡ್ಡ ಇದ್ರಾಗಿಲ್ಲಿ. ನಂದೇ ಏನು ನಡೆಯಲ್ಲ ಅಂದಮೇಲೆ ಸುಮ್ಮನೆ ಅಂದ್ಕೊಂಡು ಇರಬೇಕು. ಇಲ್ಲಿ ಹೇಳಕ್ಕೆ ಬಂದರೆ ಹಿಂಗೆ ಮತ್ತೆ ಮಾಡೋದವ್ರು. ಸರಿಯಾಗಿ ಕಳೆ ರಚ್ಚಿ ಹೇಳಿರ್ತೀನಿ ನೋಡಿ ರಚ್ಚ ಕ್ಯಾಂಪಿ, ಸರಿಯಾಗಿ ಏರಿಕ್ರಿ ಹೇಳ್ತೀನಿ. ಇನ್ನೊಂದು ಪಟ್ಟು ಏನೋ ನಿಮ್ಮ ಮನೆಯಾಗ ನ್ಯಾಯ ಹೇಳ್ತೀನಿ ಅಂತ ಬಂದರೆ ಸರಿಯಾಗಿ ಏರಿಕ್ರಿ ಹೇಳ್ತೀನಿ. ಬಿಡು ಹೋಗ್ಲಿ, ದೊಡ್ಡವ್ರು ಸಣ್ಣವ್ರು ಅಂತೇಳಿ ಮರ್ಯಾದೆ ಕೊಡಬೇಕು ಅಂತ ಇಷ್ಟೇ ನಾವು ಮರ್ಯಾದೆ ಕೊಟ್ವಿ. ಇನ್ಮೇಲೆ ಕೊಡಲ್ಲ. ಎಲ್ಲದಕ್ಕೂ ಇಲ್ಲಿ ಹೇಳಕ್ಕೆ ಬಂದರೆ ಮುಚ್ಕೊಂಡಿರ್ರೆ ಹಂಗೆ ಹಿಂಗೆ ಅಂತ ಹೇಳೋದಕ್ಕೆ ಬಂದ್ರೆ ನಮ್ಮ ತಗೇನು ನಡೆಯೋದಿಲ್ಲ. ಇಷ್ಟೇನೇನೋ ಏನೋ ಒಂದು ದೊಡ್ಡವ್ರಂತ ಮರ್ಯಾದೆ ಕೊಡ್ತಿದ್ವಿ, ಈಗ ಮರ್ಯಾದೆ ಕೊಡಲ್ಲ ಇನ್ಮೇಲೆ. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಂಬದು ಗೊತ್ತಿಲ್ಲ ಇವ್ರಿಗೆ. ನ್ಯಾಯ ಹೇಳಕ್ಕೆ ಬಂದಂಥ ನಮ್ಮ ಅತ್ತೆಗೆ ಸರಿಯಾಗಿ ಗ್ರಾಚಾರ ಬಿಡಿಸಿದ್ರು ಕೆಂಪಿನ ರಚ್ಚು. ನೋಡ್ರಿ, ಅಲ್ಲ ಈ ಅಮ್ಮನಿಗೂ ಏನು ಸಂಬಂಧ? ಅಷ್ಟಕ್ಕೂ ಕಂಡರ ಮನೆ ವಿಷಯಕ್ಕೆ ಈ ಅಮ್ಮ ಯಾಕೆ ನ್ಯಾಯ ಹೇಳೋದಕ್ಕೆ ಬರಬೇಕು? ಆ ಎಮ್ಮೆ ಕರೆಯೋದಕ್ಕೆ ಬಂದಂತ ಎಮ್ಮೆ ಹೇಳೋದಕ್ಕೆ ಬಂದಿಲ್ಲ. ತಾಯಮ್ಮ ಕರ್ಕೊಂಬಂದವಳೆ. ಹೇಳು ನಯಸ್ ಮಾಡಲಿ ಅಂತ ಹೇಳಿ ಇದಕ್ಕೆ ಬುದ್ಬೇಡವ ಈ ಅಮ್ಮಗೆ ಬಂದು ಹೇಳೋಕೆ ಬೈಯೋಕ್ಕೆ? ನಾನು ಅಷ್ಟಕ್ಕೂ ನಾನು ಯಾಕೆ ಬೈಯಾನ? ನಾನು ನೋಡ್ಕೋಬೇಕು. ನಂದು ಹೆಂಗೈತೆ, ನಮ್ಮನೆ ಪರಿಸ್ಥಿತಿ ಹೆಂಗೈತೆ, ನಮ್ಮನೆಗೆ ಏನಾಗೈತೆ ಏನು ಅಂತೇಳಿ ನಮ್ಮನೇದು ನಾವು ನೋಡ್ಕೋಬೇಕು ತಾನೆ. ಅದು ಬಿಟ್ಬಿಟ್ಟು ಇಲ್ಲಿ ಇವ್ರಿಗೆ ಹೇಳಕ್ಕೆ ಬಂದರೆ ಈಗಿನಾರು ಯಾರು ಕೇಳ್ತಾರೆ? ಮುಚ್ಕೊಂಡಿರ್ರಿ ಅಂತ ಹೇಳಿದ್ರೆ ಯಾರೇನು ಕೇಳಲ್ಲ ಇವಾಗ. ಯಾರು ಕೆಲ್ಸಕ್ಕೆ ಬರ್ತಾರೆ, ಯಾರನ್ನ ಕೇಳ್ತಾರೆ ಅಷ್ಟೇ. ಮೆತ್ತನಾರು ಇಂತಾರೆ ಯಾರು ಕೇಳಲ್ಲ. ಸರಿಯಾಗಿ ಹಿಡ್ಕೊಂಡು ಇಕ್ತಾರೆ. ಹಿಂಗೆ ಇಕ್ತಾಗ್ಲಿ ಇಕ್ಕಿಸ್ಕೊಂಡು ಬರ್ಬೇಕು ಅಷ್ಟೇ. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.